ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕರ್ನಾಟಕದ ವಿಧಾನಮಂಡಲ ಉಭಯ ಸದನಗಳ ಅಧಿವೇಶನ ಇವತ್ತು ಹೇಗೆ ನಡೆಯುತ್ತೆ ಅನ್ನೋ ವಿಚಾರದ ನಡುವೆಯೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಹಿರಿಯ ಸಚಿವರು ಸಭೆ ಸೇರ್ತಾ ಇದ್ದಾರೆ. ಅದು ಕೂಡ ಕೌತುಕಕ್ಕೆ ಕಾರಣವಾಗಿದೆ. ಏನೆಲ್ಲ ಡಿಸ್ಕಸ್ ಮಾಡ್ತಾರೆ ಇವತ್ತು, ಎಸ್ಪೆಷಲಿ ನಿನ್ನೆಯ ರಾಜ್ಯಪಾಲರ ಭಾಷಣದ ವಿಚಾರ ಏನಿದೆ ಆ ವಿಚಾರದ ಬಳಿಕ ಇದೀಗ ಇವತ್ತು ಬಿಜೆಪಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡೋ ಸಾಧ್ಯತೆಗಳಿದೆ. ಯಾಕಂತಂದ್ರೆ ರಾಜ್ಯಪಾಲರಿಗೆ ಅಗೌರವ ತೋರಿಸಿದ್ದಾರೆ ಅಂತ. ಮತ್ತೊಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇರ್ತಕ್ಕಂಥದ್ದು ಗೋ ಬ್ಯಾಕ್ ಗವರ್ನರ್ ಅನ್ನುವಂಥ ಒಂದು ಅಭಿಯಾನವನ್ನು ಮಾಡ್ತಾ ಇದೆ. ಆ ಬಗ್ಗೆ ಕೂಡ ಹೆಚ್ಚು ಫೋಕಸ್ ಮಾಡೋ ಚಾನ್ಸಸ್ ಇದೆ. ಆ ಬಗ್ಗೆನೇ ಡಿಸ್ಕಷನ್ ಆಗ್ಬೋದು ಮೀಟಿಂಗಲ್ಲಿ ಅಂತ ಹೇಳಲಾಗಿದೆ. ಈ ದಿಢೀರ್ ಮೀಟಿಂಗ್ ಹಿಂದೆ ಇನ್ನೂ ಏನಾದರೂ ಉದ್ದೇಶ ಇದೆಯಾ, ಇನ್ನೂ ಏನಾದರೂ ರಣತಂತ್ರ ಹೆಣೆಯುವಂಥದ್ದು ನಡೀತಾ ಇದೆಯಾ ಅನ್ನುವಂತಹ ಕುತೂಹಲಗರಿಗೆದ್ರಿದೆ. ನೋಡಿ, ನರೇಗಾ ವಿಚಾರವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಇಂಪಾರ್ಟೆಂಟ್ ಅಲಿಗೇಷನ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ವಿರುದ್ಧ. ಸೊ ಈ ವಿಚಾರವಾಗಿ ಹೇಗೆ ಅದಕ್ಕೆ ಕೌಂಟರ್ ಕೊಡೋದು ಅಂತ ಕಾಂಗ್ರೆಸ್ನಲ್ಲಿ ಸಿದ್ಧತೆ ನಡೀತಾ ಇದೆಯಾ. ಸಿಎಂ ನಿವಾಸದಲ್ಲಿ ಹಿರಿಯ ಸಚಿವರುಗಳ ಜೊತೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದ್ದಾರೆ. ಹಿರಿಯ ಸಚಿವರುಗಳ ಜೊತೆ ಈ ಕುರಿತಾಗಿ ಚರ್ಚೆ ನಡೀತಾ ಇದೆಯಾ, ಪ್ಲಾನಿಂಗ್ ನಡೀತಾ ಇದೆಯಾ, ಅಧಿವೇಶನದಲ್ಲಿ ಈ ಆರೋಪವನ್ನು ಎದುರಿಸೋದು ಹೇಗೆ ಅಂತ ಏನಾದರೂ ಚರ್ಚೆ ನಡೀತಾ ಇದೆಯಾ. ಎಚ್ ಕೆ ಪಾಟೀಲ್ ಇದ್ದಾರೆ, ಜಿ ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಹಾಗೂ ಶಾಸಕ ಪೊನ್ನಣ್ಣ ಇದಿಷ್ಟು ಜನ ಭಾಗಿಯಾಗಿದ್ದಾರೆ. ನರೇಗಾ ಬಗ್ಗೆ ಸಮರ್ಥವಾದ ಚರ್ಚೆಯನ್ನ ಮಂಡಿಸಬೇಕಾಗತ್ತೆ ಇವತ್ತು. ಯಾಕಂತಂದ್ರೆ ಮೇಜರ್ ಅಲಿಗೇಷನ್ ಮಾಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗೆಯೇ CAG ವರದಿಯ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆ ಕುರಿತಾಗಿ ಸಿಎಂ ಮನೆಯಲ್ಲಿ ಇವತ್ತು ಪ್ರಿಪ್ರೇಷನ್ ನಡೀತಾ ಇದೆಯಾ, ಇವಾಗ ಬಿಫೋರ್ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ನಡೀತಾ ಇದೆಯಾ, ತಯಾರಿ ನಡೀತಾ ಇದೆಯಾ, ಅನಂತರ ಅಧಿವೇಶನಕ್ಕೆ ತೆರಳುತ್ತಾರೆ ಅಂತ ಹೇಳಲಾಗಿದೆ. ಸೊ ಇವತ್ತು ಸಿಎಂ ಮನೆಯಲ್ಲಿ ಹಿರಿಯ ಸಚಿವರುಗಳ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಕಾವೇರಿ ಸಿಎಂ ನಿವಾಸ ಕಾವೇರಿಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ನಲ್ಲಿ ಅನೇಕ ಸಚಿವರುಗಳು ಭಾಗಿಯಾಗಿದ್ದಾರೆ. ಅಷ್ಟೆಲ್ಲ ನರೇಗಾ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೌಂಟರ್ ಆ್ಯಕ್ಷನ್ ತಗೋಬೇಕು ಅನ್ನೋ ವಿಚಾರದಲ್ಲಿ ಈಗ ಪ್ಲಾನಿಂಗ್ ನಡೀತಾ ಇದೆ ಅಂತ ಹೇಳಲಾಗಿದೆ. ಇವತ್ತು ಅಧಿವೇಶನದಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ತಯಾರಿ ನಡೆಸಿಕೊಳ್ಳಲಾಗ್ತಾ ಇದೆ ಸಿಎಂ ನಿವಾಸ ಕಾವೇರಿಯಲ್ಲಿ. ಇದರ ಹೊರತಾಗಿ ಇನ್ನೂ ಏನಾದರೂ ಹೊಸ ರಣತಂತ್ರವನ್ನ ಹೂಡಲಾಗ್ತಾ ಇದೆಯಾ ಅನ್ನುವಂಥದ್ದು. ಬಿಕಾಸ್ ರಾಜ್ಯಪಾಲರ ಭಾಷಣದ ವಿಚಾರ ಸಾಕಷ್ಟು ಕಾವನ್ನ ಪಡ್ಕೊಳ್ತಾ ಇದೆ. ಗೋ ಬ್ಯಾಕ್ ಗವರ್ನರ್ ಅಂತ ರಾಜ್ಯಾದ್ಯಂತ ಅಭಿಯಾನ ನಡೆಸೋದಕ್ಕೆ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ಈ ಇಡೀ ಅಧಿವೇಶನವನ್ನ ಕರೆದಿರೋದೇ ಇದರಲ್ಲಿ ಪ್ರಮುಖವಾದ ಅಂಶ ಇರ್ತಕ್ಕಂಥದ್ದು ಕೇಂದ್ರದ ಜಿ ಮಸೂದೆಯನ್ನ ವಿರೋಧಿಸಿ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ, ವಿರೋಧಿಸ್ತಾ ಇರ್ತಕ್ಕಂಥ ಖಂಡನೆ, ಅದನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಮುಂದಿನ ಪ್ಲಾನ್ ಆಫ್ ಆಕ್ಷನ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡಕ್ಕೆ ಮುಖ್ಯಮಂತ್ರಿಗಳ ಮನೆಗೆ ಕರೆದಿದ್ದಾರೆ. ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಇನ್ನೊಂದು ಹೈ ವೋಲ್ಟೇಜ್ ಡೇ ಅಂತಾನೆ ಹೇಳಬೇಕು. ಸೊ ಅಧಿವೇಶನದಲ್ಲಿ ಬಿಜೆಪಿ ಕಾಂಗ್ರೆಸ್ ಇಬ್ಬರ ನಡುವೆ ಕೂಡ ಬಿಸಿ ಬಿಸಿ ಚರ್ಚೆಗಳಾಗೋ ಸಾಧ್ಯತೆ ಇದೆ, ಕಾವೇರೋ ಸಾಧ್ಯತೆ ಇದೆ. ನಿನ್ನೆ ರಾಜ್ಯಪಾಲರ ಭಾಷಣದ ವಿಚಾರ ಇವತ್ತು ಇನ್ನಷ್ಟು ತೀವ್ರತೆಯನ್ನು ಪಡ್ಕೊಳ್ಬಹುದು ಅಂತ. ಮತ್ತೆ ನರೇಗಾ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮಾಡಿರ್ತಕ್ಕಂಥ ಆರೋಪ, ಏನೆಲ್ಲ ಪ್ಲಾನಿಂಗ್ ನಡೆದಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಮತ್ತೆ ಇವತ್ತು ಏನೆಲ್ಲ ಆಗ್ಬೋದು, ನಿಮ್ಮ ಹತ್ರ ಈ ಕ್ಷಣಕ್ಕೆ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಸಿಎಂ ನಿವಾಸದಲ್ಲಿ ಕರೆಯಲಾಗಿದ್ದಂಥ ಸಭೆ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಎಷ್ಟು ಗಂಟೆಗೆ ಅನ್ನೋ ಮಾಹಿತಿ ಸದ್ಯ ಮಟ್ಟಿಗೆ ಯಾರು ಕೊಟ್ಟಿಲ್ಲ. ಯಾಕಂದ್ರೆ
ಬೆಳಿಗ್ಗೆ 8 ಗಂಟೆಯ ವೇಳೆಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಲಾಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ ಇರ್ಬೋದು, HK ಪಾಟೀಲ್ ಇರ್ಬೋದು, ಅನೇಕ ಹಿರಿಯ ಸಚಿವರುಗಳನ್ನ ತಿಂಡಿ ತಿನ್ನೋದಕ್ಕೆ ಕರೆದಿದ್ರು. ಈ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ತೆಗೆದುಕೊಳ್ಳಬೇಕಾದಂಥ ನಿರ್ಣಯಗಳನ್ನು, ವಿಧಾನಸಭೆಯಲ್ಲಿ ಮಾಡಬೇಕಾದಂಥ ಹೋರಾಟದ ಚಿತ್ರಣವನ್ನು ತಿಳಿಸುವಂಥ ಒಂದು ಪ್ಲಾನಿಂಗ್ನಲ್ಲಿ ಇದ್ರು ಅನ್ನೋದು ಮಾಹಿತಿ ಬಂದಿತ್ತು. ಈ ಕಾರಣದಿಂದ ಮೊದಲನೇದಾಗಿ ಸರ್ಕಾರದ ಬಳಿ ಇದ್ದಂಥ ಒಂದು ಅಸ್ತ್ರ ಅಂದರೆ ನರೇಗಾ ಹೆಸರನ್ನ VBG ರಾಮ್ಜಿಗೆ ಬದಲಾಯಿಸಿರೋದನ್ನ ಈ ಬಾರಿ ಪ್ರಸ್ತಾಪ ಮಾಡಬೇಕು, ಇದನ್ನು ವಿಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅನ್ನೋದೊಂದು ಪ್ರಮುಖವಾದಂಥ ಅಸ್ತ್ರ ಸರ್ಕಾರಕ್ಕೆ ವಿಪಕ್ಷದ ವಿರುದ್ಧ ಇತ್ತು. ಅದಾದ ನಂತರ ರಾಜ್ಯಪಾಲರು ನಿನ್ನೆ ಭಾಷಣವನ್ನ ಸುಮಾರು 1.5-2 ನಿಮಿಷದಲ್ಲಿ ಮುಗಿಸಿ ಹೊರ ನಡೆದಿದ್ದನ್ನ ಅಗೌರವ ಅಂತ ತೋರಿಸುವಂತ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಬೇಕಾಗಿತ್ತು. ಆ ಕಾರಣದಿಂದ ಈ ಎರಡೂ ವಿಚಾರಗಳ ಬಗ್ಗೆ ಹಾಗಿದ್ಕೊಂಡು ಮೂರನೇದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಡಿರುವಂಥ ಆರೋಪದ ವಿಚಾರವಾಗಿ ಈ 3 ಪಾಯಿಂಟ್ಗಳನ್ನು ಅಸ್ತ್ರವಾಗಿ ಇಟ್ಕೊಂಡು ಯಾವ ರೀತಿ ನಾವು ಹೋರಾಡಬೇಕು, ಯಾವ ರೀತಿ ನಾವು ವಿಪಕ್ಷಗಳು ಬಾಯ ಮುಚ್ಚಿಕೊಂಡು ಕುಳಿತುಕೊಂಡಂತೆ ಮಾಡಬೇಕು ಅನ್ನೋದು ವಿಚಾರವನ್ನು ಮಾತನಾಡೋದಕ್ಕೆ CM ನಿವಾಸದಲ್ಲಿ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಒಂದು ಸಭೆಯನ್ನು ಕರೆಯಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಈಗ ಆ ಕರೆಯಲಾಗಿದ್ದಂಥ ಸಭೆಯನ್ನು ಮುಂದೂಡಲಾಗಿದೆ. 11 ಗಂಟೆಗೆ ಹೇಗಿದ್ರು ಕೂಡ ಅಸೆಂಬ್ಲಿ ಶುರುವಾಗುತ್ತೆ. ಅದಕ್ಕೆ ಮೊದಲು ಏನಾದರೂ ವಿಧಾನಸೌಧದಲ್ಲೇ ಸಣ್ಣ ಮಟ್ಟದ ಒಂದು ಸಭೆಯನ್ನು ಮಾಡ್ತಾರ ಅಥವಾ ಬೆಳಿಗ್ಗೆ 10 ಗಂಟೆ ವೇಳೆಗೆ CM ರವರ ನಿವಾಸದಲ್ಲಿ ಮಾಡ್ತಾರ, ಈ ಒಂದು ವಿಚಾರವಾಗಿ ಇನ್ನೂ ಕ್ಲಾರಿಟಿ ಸಿಗಬೇಕಾಗಿದೆ. ಆದರೆ ಖಂಡಿತವಾಗಿಯೂ BJPಯನ್ನ ಕೇಂದ್ರದಲ್ಲೂ ಕೂಡ ತರಾಟೆಗೆ ತೆಗೆದುಕೊಳ್ಬೇಕು, ರಾಜ್ಯದಲ್ಲೂ ಕೂಡ ತರಾಟೆಗೆ ತೆಗೆದುಕೊಳ್ಬೇಕು. ರಾಜ್ಯದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗವರ್ನರ್ ಅವರ ಮುಖಾಂತರ ರಾಜ್ಯದ BJP ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅನ್ನೋ ಒಂದು ನಿರ್ಣಯವನ್ನು ಕಾಂಗ್ರೆಸ್ ಮಾಡಿರುವಂಥದ್ದು. ಅದರ ಜೊತೆಗೆ ರಾಜ್ಯಪಾಲರ ವಿರುದ್ಧ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ, ಗೋ ಬ್ಯಾಕ್ ಗವರ್ನರ್ ಚಳುವಳಿಯನ್ನು ಮಾಡ್ತೇವೆ ಅಂತ ತಿಳಿಸಿದ್ರು. ರಾಷ್ಟ್ರಪತಿಗಳಿಗೂ ಕೂಡ ಪತ್ರವನ್ನು ಬರಿತೇವೆ ಅಂತ ತಿಳಿಸಿದ್ರು. ಇದನ್ನ ವಿಧಾನಸಭೆಯಲ್ಲಿ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡುವಂತ ಚಿಂತನೆಯಲ್ಲಿದ್ರು. ಯಾವೆಲ್ಲ ನಾಯಕರಿಗೆ ಯಾವ ಜವಾಬ್ದಾರಿ ಕೊಡ್ತಾರೆ, ಯಾರು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿರ್ಣಯಗಳನ್ನು ಮಾಡಬೇಕಾಗಿತ್ತು. ಆದರೆ ತಾತ್ಕಾಲಿಕವಾಗಿ ಈ ಒಂದು ಮೀಟಿಂಗ್ ಮುಂದೂಡಲಾಗಿದೆ. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಒಟ್ಟಾರೆ ಇವತ್ತು ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಒಂದು ಹೈ ವೋಲ್ಟೇಜ್ ಡೇ, ಸಾಕಷ್ಟು ಇಂಪಾರ್ಟೆಂಟ್ ಆದಂಥ ಪ್ರಮುಖವಾದಂಥ ವಿಚಾರಗಳು ಚರ್ಚೆಗೆ ಬರಲಿದೆ. ಜೊತೆಗೆ ರಾಜ್ಯಪಾಲರ ವಿಚಾರ, ಭಾಷಣದ ವಿಚಾರ, ಮನ್ರೇಗಾ ವಿಚಾರ ಇರಬಹುದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಏನೆಲ್ಲ ಆಗ್ಬೋದು ಇವತ್ತು ಸುದ್ದಿ ಕೊಡೋದಕ್ಕೆ ನಮ್ಮ ಜೊತೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ ವಿಧಾನಸೌಧದಿಂದ. ಓವರ್ ಟು ಯು ರಂಜಿತ್. ರಾಜ್ಯದಲ್ಲಿ ವಿಧಾನಮಂಡಲದ ಅಧಿವೇಶನ ನಡೆಯುತ್ತಿದೆ. ವಿಧಾನಮಂಡಲದ ಅಧಿವೇಶನದಲ್ಲಿ ಲೋಕಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ಈಗ ತಿಕ್ಕಾಟ ಎದುರಾಗಿದೆ. ಮತ್ತೊಂದು ಸಮರಕ್ಕೆ ಈಗ ವೇದಿಕೆ ಸಿದ್ಧವಾಗಿದೆ. ನಿನ್ನೆ ರಾಜ್ಯಪಾಲರು ಸುಮಾರು 64 ಸೆಕೆಂಡುಗಳ ಕಾಲ ವಿಧಾನಮಂಡಲವನ್ನು ಉದ್ದೇಶಿಸಿ ಭಾಷಣ ಮಾಡಿ ಆನಂತರ ನಿರ್ಗಮಿಸಿದ್ರಲ್ಲ, ಆಗ ಆ ಸಮಯದಲ್ಲಿ ಕಾಂಗ್ರೆಸ್ನ ನಾಯಕರು ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿ ರಾಜ್ಯಪಾಲರಿಗೆ ಅಗೌರವವನ್ನ ತೋರಿಸಿದ್ರು ಅನ್ನೋದು ಕೂಡ ಇಲ್ಲಿ ಬಿಜೆಪಿಯವರ ಆಗ್ರಹ. ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನೋದು ಕೂಡ ಬಿಜೆಪಿಯವರು ಹೇಳ್ತಾ ಇದ್ರೆ, ಇತ್ತ ರಾಜ್ಯಪಾಲರು ವಿಧಾನಮಂಡಲದ ಒಂದು ಪ್ರೋಟೋಕಾಲ್ ಅಂತಿರುತ್ತೆ, ಸಂಪ್ರದಾಯವನ್ನ ಮುರಿದಿದ್ದಾರೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಮಂಡಲದ ಭಾಷಣದ ವೇಳೆಯಲ್ಲಿ ರಾಜ್ಯಪಾಲರು ಹಿಂಗ್ ಮಾಡಿದ್ದು ಇದೇ ಮೊದಲು ಅನ್ನೋದು ಕಾಂಗ್ರೆಸ್ನವರ ಒಂದು ಆಕ್ರೋಶ ಆಗಿದೆ. ಇದೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಅನ್ನೋ ರೀತಿಯಲ್ಲಾಗಿದೆ. ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರ ವಿರುದ್ಧ ಈಗ ಈ ಸರ್ಕಾರ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಹೊರಟಿದೆ. ಬಹುಶಃ ಇದು ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಜೆಪಿ ನಾಯಕರು ಹೇಳ್ತಾ ಇರೋದು ರಾಜ್ಯಪಾಲರಿಗೆ ತೋರಿದಂತಹ ಅವಮಾನ, ಇದು ಅಗೌರವ ತೋರಿದ್ದಾರೆ. ಯಾವ ವಿಧಾನ ಮಂಡಲದಲ್ಲೂ ಕೂಡ, ಯಾವುದೇ ವಿಧಾನಸಭೆಯಲ್ಲೂ ಕೂಡ ರಾಜ್ಯಪಾಲರು ನಡ್ಕೊಂಡು ಹೋಗುವಾಗ ಒಂದು ಪ್ರೋಟೋಕಾಲ್ ಇರುತ್ತೆ. ಅವರಿಗೆ ಧಿಕ್ಕಾರ ಕೂಗಿ ಅವರಿಗೆ ಈ ರೀತಿಯಾಗಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದು ಬಹುಶಃ ಎಲ್ಲೂ ಇಲ್ಲ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಹುಶಃ ಇದು ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। मैं राज्य विधानमंडल के संयुक्त अधिवेशन में आप सभी का हार्दिक स्वागत।
और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। मैं राज्य विधानमंडल के ರಾಜ್ಯದಲ್ಲಿ ಈಗ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರದ ನಡುವೆ ವಾಗ್ಯುದ್ಧ ಜೋರಾಗಿ ನಡೀತಾ ಇದೆ, ಸಮರವೇ ಸೃಷ್ಟಿಯಾಗಿದೆ. ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ವಿಧಾನಮಂಡಲದ ಮೊದಲ ದಿನದ ಅಧಿವೇಶನದಲ್ಲಿ ಸಂಪ್ರದಾಯದಂತೆ ಬರೆದುಕೊಟ್ಟಂತ ಭಾಷಣವನ್ನ ಓದೋದಕ್ಕೆ ರಾಜ್ಯಪಾಲರು ನಕಾರವನ್ನ ಮಾಡಿದ್ರು. ಕೇವಲ ಕೆಲವೇ ಸೆಕೆಂಡುಗಳಿಗೆ ಮಾತ್ರ ಅವರ ಭಾಷಣ ಮೀಸಲಾಗಿತ್ತು. ಇದರಿಂದಾಗಿ ಕಾಂಗ್ರೆಸ್ ಈಗ ರೊಚ್ಚಿಗೆದ್ದಿದೆ, ಸರ್ಕಾರ ರೊಚ್ಚಿಗೆದ್ದಿದೆ. ಹೀಗಾಗಿ ಗೋ ಬ್ಯಾಕ್ ಗವರ್ನರ್ ಅನ್ನುವಂಥ ಕ್ಯಾಂಪೇನ್ ಅನ್ನ ಶುರು ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಹೊರಟಿದೆ. ಈ ಕುರಿತಾಗಿ ಒಂದು ಡಿಟೇಲ್ ಮಾಹಿತಿ ಇಲ್ಲಿದೆ ನೋಡಿ. ಸರ್ಕಾರದ ಭಾಷಣವನ್ನೇ ತಿರಸ್ಕರಿಸಿದ ರಾಜ್ಯಪಾಲ. ಕೇವಲ 30 ಸೆಕೆಂಡ್ ಭಾಷಣ. ಗವರ್ನರ್ ನಡೆಗೆ ಕಾಂಗ್ರೆಸ್ ಕೆಂಡಾಮಂಡಲ. ತಾವರ್ ಚಂದ್ ಗೆಹ್ಲೋಟ್ಗೆ ಅಡ್ಡಗಟ್ಟಲು ಯತ್ನ. ಇಡೀ ಅಧಿವೇಶನ ರಣಾಂಗಣ, ತಳ್ಳಾಟ, ನೌಕಾಟ, ಫೈಲ್ ಹೈಡ್ರಾಮಾ. ರಾಜ್ಯದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್. ಗವರ್ನರ್ ವಿರುದ್ಧ ಗೋ ಬ್ಯಾಕ್ ಕ್ಯಾಂಪೇನ್. ಜಂಟಿ ಅಧಿವೇಶನದಲ್ಲಿ ನಿನ್ನೆ ಹೈಡ್ರಾಮಾವೇ ನಡೆದು ಹೋಗಿದೆ. ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ಓದಲು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಹಿಂದೇಟು ಹಾಕಿದ್ದಾರೆ. ಕೇವಲ 35 ಸೆಕೆಂಡ್ ಭಾಷಣ ಮಾಡಿ ವಿಧಾನಸೌಧದಿಂದ ಹೊರಗೆ ನಡೆದಿದ್ದಾರೆ. ಗವರ್ನರ್ ವಿರುದ್ಧ ಕಾಂಗ್ರೆಸ್ ನಾಯಕರು ಸಮರವನ್ನೇ ಸಾರಿದ್ದಾರೆ. ಗೋ ಬ್ಯಾಕ್ ಗವರ್ನರ್. ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ನಡೆ ವಿರುದ್ಧ ಚರ್ಚೆ ನಡೆಸಿದ್ದಾರೆ. ಸಂಪ್ರದಾಯದ ಪ್ರಕಾರ ರಾಜ್ಯಪಾಲರ ಭಾಷಣ ಬಳಿಕ ರಾಷ್ಟ್ರಗೀತೆ ಹಾಡಬೇಕಾಗಿತ್ತು. ಆದರೆ ರಾಷ್ಟ್ರಗೀತೆಗೂ ಕಾಯದೆ ಗವರ್ನರ್ ಸದನದಿಂದ ಹೊರ ನಡೆದಿದ್ದಾರೆ. ಹೀಗಾಗಿ ತಾವರ್ ಚಂದ್ ಗೆಹ್ಲೋಟ್ರನ್ನ ವಾಪಸ್ ಕರೆಸಿಕೊಳ್ಳಲು ಒತ್ತಡ ಹೇರುವ ಬಗ್ಗೆ ಕಾಂಗ್ರೆಸ್ ನಾಯಕರು ಚರ್ಚಿಸಿದ್ದಾರೆ. ಗವರ್ನರ್ ವಿರುದ್ಧ ಗೋ ಬ್ಯಾಕ್ ನಿರ್ಣಯದ ಬಗ್ಗೆ ಮಾತನಾಡಿದ್ದಾರೆ. ಈ ಬಗ್ಗೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವ ಬಗ್ಗೆಯೂ ಕೂಡ ಮಾತುಕತೆ ನಡೆಸಿದ್ದಾರೆ. ಕಾನೂನು ತಜ್ಞರ ಸಲಹೆ ಪಡೆದು ಮುಂದುವರಿಸಲು ನಿರ್ಧರಿಸಿದ್ದಾರೆ. ರಾಷ್ಟ್ರಪತಿಗೆ ಪತ್ರ ಬರೆಯುವ ಬಗ್ಗೆ ಇಡೀ ಸಂಪುಟ ಸಿಎಂ ವಿವೇಚನೆಗೆ ಬಿಟ್ಟಿದೆ. ಇಂದು ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್. ಹಿರಿಯ ಸಚಿವರಿಗೆ ಸಿದ್ದರಾಮಯ್ಯ ಬುಲಾವ್. ಇಂದು ಬೆಳಗ್ಗೆ ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಹಿರಿಯ ಸಚಿವರಿಗೆ ಸಿದ್ದರಾಮಯ್ಯ ಬುಲಾವ್ ನೀಡಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣಗೆ ಸಿಎಂ ಆಹ್ವಾನಿಸಿದ್ದಾರೆ. ಈ ವೇಳೆ ರಾಜ್ಯಪಾಲರ ವಿರುದ್ಧ ಮುಂದಿನ ಹೋರಾಟದ ಕುರಿತು ಚರ್ಚಿಸಲಿದ್ದಾರೆ. ಸದ್ಯಕ್ಕಂತೂ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಫೈಟ್ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ. ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಸರ್ಕಾರ ಬರೆದುಕೊಟ್ಟಂತ ಭಾಷಣವನ್ನ ರಾಜ್ಯಪಾಲರು ಓದದೆ ಹಾಗೆ ನಿರ್ಗಮಿಸಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ನ ನಾಯಕರುಗಳು, ಕೆಲ ಶಾಸಕರುಗಳು ರಾಜ್ಯಪಾಲರನ್ನ ಅಡ್ಡಗಟ್ಟಿ ಆ ಮೂಲಕ ತಮ್ಮ ಸಿಟ್ಟನ್ನ ತೋರಿಸಿದ್ದಾರೆ. ಇದರಿಂದ ಕೆರಳಿರುವಂತ ಬಿಜೆಪಿ ನಾಯಕರು ಆ ಮೂಲಕ ಇವತ್ತಿನ ವಿಧಾನ ಮಂಡಲದ ಅಧಿವೇಶನದಲ್ಲಿ ಯಾರು ರಾಜ್ಯಪಾಲರಿಗೆ ಅಗೌರವವನ್ನು ತೋರಿದ್ರು ಅವರ ವಿರುದ್ಧ ಇವತ್ತು ಮುಗಿಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಸರ್ಕಾರದ ಭಾಷಣ ಓದದೆ ಗವರ್ನರ್ ಸೆಡ್ ಹೊಡೆದಿದ್ದಾರೆ. ಕೇವಲ 30 ಸೆಕೆಂಡ್ ಭಾಷಣ ಮಾಡಿ ರಾಜ್ಯಪಾಲರು ಹೊರಗಡೆ ನಡೆದಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ರನ್ನೇ ಕಾಂಗ್ರೆಸ್ ನಾಯಕರು ಅಡ್ಡಗಟ್ಟಿದ್ದಾರೆ. ಇಡೀ ಸದನ ರಣರಂಗವಾಗಿದೆ. ಗವರ್ನರ್ ಅಡ್ಡಗಟ್ಟಿದ ಕೈ ಶಾಸಕರಿಗೆ ಸಂಕಷ್ಟ. ಅಮಾನತಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹ. ಸರ್ಕಾರದ ಭಾಷಣ ಓದದೆ ಸದನದಿಂದ ಹೊರ ನಡೆಯುತ್ತಿದ್ದ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ. ತಾವರ್ ಚಂದ್ ಗೆಹ್ಲೋಟ್ರನ್ನ ತಡೆಯಲು ಯತ್ನಿಸಿದವರ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಇದನ್ನೇ ಇದೀಗ ಅಸ್ತ್ರವನ್ನಾಗಿ ಉಪಯೋಗಿಸಿ ಸರ್ಕಾರದ ವಿರುದ್ಧ ಇವತ್ತು ಸದನದಲ್ಲಿ ಮುಗಿಬೀಳಲಿದೆ. ಕೈ ಶಾಸಕರಿಗೆ ಸಂಕಷ್ಟ. ಸ್ಪೀಕರ್ ವಿರುದ್ಧ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾರೆಂದು 17 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಈಗ ರಾಜ್ಯಪಾಲರನ್ನ ಅಡ್ಡಗಟ್ಟಿದವರ ಮೇಲೆ ಕ್ರಮ ಆಗಬೇಕು. ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರನ್ನ ಬಲವಂತವಾಗಿ ತಡೆದು ಅಸಂವಿಧಾನಿಕವಾಗಿ ನಡೆದುಕೊಂಡಿದ್ದಾರೆ. ಗವರ್ನರ್ ವಿರುದ್ಧ ಧಿಕ್ಕಾರ ಕೂಗಿದ ಶಾಸಕರ ಪಟ್ಟಿ ಹಿಡಿದು ಅಮಾನತು ಮಾಡಿ ವಿಧಾನಸಭೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಮಾಗಡಿ ಬಾಲಕೃಷ್ಣ, ರಾಜೇಗೌಡ ಸೇರಿದಂತೆ
ಹಲವರು ಧಿಕ್ಕಾರಕ್ಕೆ ಹೋಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನೇರವಾಗಿ ರಾಜ್ಯಪಾಲರನ್ನ ತಡೆದಿದ್ದಾರೆ. ಅನೇಕ ವಿಧಾನ ಪರಿಷತ್ ಸದಸ್ಯರು ಕೂಡ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಅಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಇವತ್ತು ಸದನದಲ್ಲಿ ಪಟ್ಟು ಹಿಡಿಯಲಿದ್ದಾರೆ. ಆರಂಭದಲ್ಲೇ ಅಧಿವೇಶನ ಕಾವೇರಿದೆ. ನಿನ್ನೆಯಂತೂ ಇಡೀ ಸದನ ಕೆಂಡವಾಗಿದೆ. ಇವತ್ತು ಇನ್ನು ಏನೆಲ್ಲ ಹೈಡ್ರಾಮಾ ಸೃಷ್ಟಿಯಾಗುತ್ತೋ ಏನೋ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಸಾಕಷ್ಟು ಜೋರಾದ ಬಿಸಿ ಬಿಸಿ ಚರ್ಚೆಗಳಾಗೋದಕ್ಕೆ ಎರಡು ಪಾಳ್ಯದಲ್ಲಿ ಸಿದ್ಧತೆಗಳು ನಡೆದಿವೆ. ಏನೆಲ್ಲ ಆಗಬಹುದು, ಹೇಗೆ ಅಧಿವೇಶನ ಶುರುವಾಗಬಹುದು, ನಿಮ್ಮ ಹತ್ರ ಏನು ಇನ್ಪುಟ್ಸ್ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾಡಬೇಕಾಗಿದ್ದಂಥ ಸ್ಪೀಚ್ನ ವಿಚಾರವಾಗಿ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಅಥವಾ ಸರ್ಕಾರ ಏನಿದೆ ತೀವ್ರವಾಗಿ ತರಾಟೆಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಯನ್ನು ನಾವು ನೋಡ್ತಿರುವಂಥದ್ದು. ಕಾರಣ ಏನು ಅಂತ ನಾವು ನೋಡಿದಾಗ ರಾಜ್ಯಪಾಲರ ನಡೆ ನಿನ್ನೆ ಒಂದು ವೇಳೆ ಅವರು ಬರದೇ ಹೋಗಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಒಂದು ಸೂಚನೆಯನ್ನು ಅಥವಾ ಆರ್ಡರ್ಸನ್ನು ಪಾಸ್ ಮಾಡಿ ಗವರ್ನರ್ಗೆ ಡೈರೆಕ್ಷನ್ ಮಾಡಿಸುವಂಥ ಪ್ಲಾನ್ನಲ್ಲಿ ಇದ್ದಂಥ ಸರ್ಕಾರಕ್ಕೆ ಒಂದು ಹೊಡೆತ ಬಿದ್ದಿದೆ. ಏನಂದರೆ ಟ್ಯಾಕ್ಟ್ಫುಲಿ ನಡ್ಕೊಂಡಂಥ ಗವರ್ನರ್ ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆದರೆ ಸರ್ಕಾರದ ಪರವಾಗಿ ಬರೆದುಕೊಟ್ಟಿದ್ದಂಥ ಪೂರ್ಣ ಕಾಪಿಯನ್ನು ಓದದೆ ಕೇವಲ 2 ಲೈನ್ ಮುಂದೆ 2 ಲೈನ್ ಹಿಂದೆ ಓದಿ ತಮ್ಮ ಭಾಷಣವನ್ನು ಸಾಂಕೇತಿಕವಾಗಿ ಮುಗಿಸಿದ್ದಾರೆ. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರು ನ್ಯಾಷನಲ್ ಆ್ಯಂಥಮ್ ಆಗೋ ಮೊದಲು ಹೋಗಬಾರ್ದಾಗಿತ್ತು, ಆದರೆ ಹೋಗಿದ್ದಾರೆ ಅನ್ನೋದು ವಿಚಾರವನ್ನು ಮುಂದಿಟ್ಟು ಈ ಒಂದು ವಿಚಾರವನ್ನು ಸರ್ಕಾರ ಪ್ರಸ್ತಾಪ ಮಾಡುತ್ತೆ. ವಿಪಕ್ಷಗಳ ವಿರುದ್ಧ ಹೋರಾಟವನ್ನು ನಡೆಸುವಂಥ, ವಿಪಕ್ಷಗಳಿಗೆ ತಾಕೀತು ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿರುವಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇದು, ಮನ್ರೇಗಾ ಹೆಸರನ್ನ ಬದಲಾಯಿಸಿ ಮಹಾತ್ಮ ಗಾಂಧಿರವರಿಗೆ ಬಿಜೆಪಿ ತಂದುಕೊಟ್ಟಂಥ ಅಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡುವಂಥ ಪ್ಲಾನ್ನಲ್ಲಿ ಇದಿರುತ್ತೆ. ಅದ್ರ ಜೊತೆಗೆ ವಿಬಿಜಿ ರಾಮ್ಜಿ ಹೆಸರನ್ನು ತರೋದಲ್ಲದೆ ಅದರಿಂದ ಯಾವ ರೀತಿ ಕಾರ್ಮಿಕರಿಗೆ, ಯಾವ ರೀತಿ ಮಹಿಳೆಯರಿಗೆ, ಯಾವ ರೀತಿ ಹಳ್ಳಿಯಲ್ಲಿರುವಂಥ ರೈತರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಈಗ ವಿಪಕ್ಷಗಳ ವಿರುದ್ಧ ಹರಿಹಾಯುವಂಥ ಪ್ಲಾನ್ನಲ್ಲಿ ಇರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ, ಶಿವರಾಜ್ ಸಿಂಗ್ ಚೌಹಾಣ್ರವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಮಾತನಾಡಿರೋದನ್ನು ಅದನ್ನು ಕೂಡ ಒಂದಿಷ್ಟು ಪಾಯಿಂಟ್ಗಳನ್ನಿಟ್ಟು ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂಥ ಅನುದಾನಗಳ ವಿಚಾರವಾಗಿ, ರೈತರಿಗೆ ನೀಡಿರುವಂಥ ಸಹಾಯಧನದ ವಿಚಾರವಾಗಿ ಪ್ರಸ್ತಾಪ ಮಾಡಿ ಅದನ್ನು ಕೂಡ ಹೋರಾಟ ಮಾಡುವಂಥ, ಅದನ್ನು ಕೂಡ ತಾಕೀತು ಮಾಡುವಂಥ ಕೆಲಸವನ್ನು ಇವತ್ತು ಮಾಡೋರಿದ್ದಾರೆ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಬಿಜೆಪಿಯಿಂದ ಸರ್ಕಾರದ ವೈಫಲ್ಯಗಳನ್ನು, ಗೂಂಡಾ ರಾಜ್ಯವನ್ನು ಎತ್ತಿ ಹಿಡುವಂಥ ಕೆಲಸವನ್ನು ಮಾಡುವಂಥ ನಿರೀಕ್ಷೆಯಲ್ಲಿ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನ ಹಾಕಿದ್ದಾರೆ. ಈ ಮನ್ರೇಗಾ ಹೆಸರಿನಲ್ಲಿ ಏನೇನ್ ನಡೀತು ಅಥವಾ ಏನೇನ್ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮನ್ರೇಗಾ ಅಡಿಯಲ್ಲಿ 100 ಕೋಟಿಯ ಹಗರಣ ನಡೆದಿದೆ ಅಂತ ಈಗ ಹೇಳಿರೋದು ಸಚಿವರು. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನ ಹಾಕಿದ್ದಾರೆ. ಮನ್ರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ಲೂಟಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ. ಮನ್ರೇಗಾ ಯೋಜನೆಯನ್ನ ಬಳಸಿ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಲೂಟಿ ಮಾಡಿತ್ತು. ಅದರ ಅಡಿಯಲ್ಲಿ 100 ಕೋಟಿಯ ಹಗರಣ ನಡೆದಿದೆ ಅಂತ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಗಂಭೀರವಾದಂತಹ ಆರೋಪವನ್ನ ಮಾಡಿರೋದು. ಈಗಾಗಲೇ ಕಾಂಗ್ರೆಸ್ ರಾಮ್ಜಿ ಹೆಸರನ್ನ ಬದಲಾವಣೆ ಮಾಡಿರೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಪ್ರತಿಭಟನೆಯನ್ನ ಮಾಡೋದಕ್ಕೂ ಮುಂದಾಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಒಂದಷ್ಟು ಹೈಡ್ರಾಮಾಗಳು ನಡೀತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ವಾಗ್ದಾಳಿಯನ್ನ ನಡೆಸಿರೋದು. ಮನ್ರೇಗಾ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಪಡೆದಿರುವಂತಹ ಉದಾಹರಣೆಗಳಿದೆ ಅಂತ ಹೇಳಿದ್ದಾರೆ. ನೋಡಿ, ಯಾದಗಿರಿಯಲ್ಲಿ ಮಹಿಳೆಯರಂತೆ ಪುರುಷರು ಸೀರೆಯನ್ನು ಉಟ್ಟು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ನರೇಗಾ ಹಣವನ್ನು ಲೂಟಿ ಮಾಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಪುರುಷರು ಈ ರೀತಿಯಾಗಿ ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನೋಡಿ, ಯಾದಗಿರಿಯಲ್ಲಿ ಪುರುಷರು ಸೀರೆ ಉಟ್ಟು ಮಹಿಳೆಯರಂತೆ ಸೀರೆ ಉಟ್ಟು ಫೋಟೋ ತೆಗೆದು ನರೇಗಾ ಹಣ ಲೂಟಿ ಅಂತ ಪ್ರತಿಭಟನೆ.
ಆಳಂದದಲ್ಲಿ ಮನುಷ್ಯರ ಬದಲು ಯಂತ್ರಗಳಿಂದ ಕಾರ್ಯನಿರ್ವಹಣೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಕೂಲಿ ಹೆಸರಲ್ಲಿ ನೂರಾರು ಕೋಟಿಯನ್ನು ಲೂಟಿ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ 107.78 ಕೋಟಿ ವಸೂಲಿಗೆ ಅವಕಾಶ. ಸಿಎಜಿ ವರದಿಯಲ್ಲೂ ಕೂಡ 24.12 ಕೋಟಿ ವಸೂಲಿಗೆ ಸೂಚನೆ ಕೊಡಲಾಗಿದೆ. ಸರ್ಕಾರದಿಂದ ಕೇವಲ 2.47 ಕೋಟಿ ಹಣ ಮಾತ್ರ ವಸೂಲಿಯಾಗಿರೋದು. ರಾಜ್ಯ ಸರ್ಕಾರದಿಂದ 3,551 ಪ್ರಕರಣಗಳ ನಿರ್ಲಕ್ಷ್ಯ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚೌಹಾಣ್ ಆರೋಪವನ್ನ ಮಾಡಿದ್ದಾರೆ. यादगीर डिस्ट्रिक्ट में ये जो फोटो आपको दिख रहा है ये पुरुष है, लेकिन साड़ी पहने पुरुषों ने महिला बन के मनरेगा की मजदूरी का पैसा डकार लिया। ये मीडिया की खबर है। और ऐसे एक दो घोटाले नहीं है। सोशल ऑडिट में 1.33 लाख से अधिक अनियमितताएं, इरेगुलरिटीज सामने आई है। और चिंता की बात यह कि जब राज्य को कहा गया तो उन्होंने 3,551 मामलों में कोई कार्रवाई नहीं की, जिनमें लगभग 107 करोड़ 78 लाख रुपए की वसूली की जा सकती थी। ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕಿರುವಂತಹ ಪ್ರಕರಣ ನಡೆದು 10 ದಿನಗಳು ಕಳೆಯಿತು. ಜೊತೆಗೆ ಎಫ್ಐಆರ್ ದಾಖಲಾಗಿ 8 ದಿನಗಳೇ ಕಳೆದು ಹೋಗಿದೆ. ಇನ್ನೂ ಕೂಡ ರಾಜೀವ್ ಗೌಡ ಅರೆಸ್ಟ್ ಆಗಿಲ್ಲ. ಈ ಅರೆಸ್ಟ್ ಮಾಡುವಂತಹ ವಿಚಾರದಲ್ಲೂ ಕೂಡ ಬಣ ರಾಜಕೀಯ ಈಗ ಜೋರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಪೊಲೀಸ್ ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ನೀವು ಹುಡುಕೊಡ್ರಿ. ರಾಜೀವ್ ಗೌಡ ಹೇಳಿಕೊಳ್ಳೋಕೆ ಕಾಂಗ್ರೆಸ್ ಕಾರ್ಯಕರ್ತ, ಆದ್ರೆ ಮಾಡಿರೋದು ಮಾತ್ರ ಗಣಂಧಾರಿ ಕೆಲಸ. ಬಾಯಿ ಬಿಟ್ರೆ ಬರೀ ಕೆಟ್ಟ ಮಾತುಗಳನ್ನೇ ಆಡೋ ಬೈಗುಳ ಶೂರ. ಹೆಣ್ಣು ಅನ್ನೋದನ್ನೂ ಕೂಡ ನೋಡದೆ ಅಶ್ಲೀಲವಾಗಿ ನಿಂದಿಸಿದ್ದ ಧಮ್ಕಿವೀರ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಫೋನ್ನಲ್ಲಿ ಉತ್ತರಣ ಪೌರುಷ ತೋರಿದ ಇವನು ಈ ಸದ್ಯಕ್ಕೆ ಬರಾರಿಯ ರಾಜ. ಧಮ್ಕಿವೀರ ರಾಜೀವ್ ಗೌಡ ಅರೆಸ್ಟ್ ಯಾವಾಗ? ಬಂಧನದ ವಿಚಾರದಲ್ಲೂ ಬಣಬಡಿದಾಟ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿ 10 ದಿನಗಳೇ ಕಳೆದು ಹೋಗಿದೆ. ರಾಜೀವ್ ಗೌಡನ ವಿರುದ್ಧ ಎಫ್ಐಆರ್ ದಾಖಲಾಗಿ 8 ದಿನಗಳೇ ಕಳೆದು ಹೋಗಿವೆ. ಇಷ್ಟಾದರೂ ಕೂಡ ಪರಾರಿ ವೀರನ ಬಂಧನ ಮಾತ್ರ ಆಗಿಲ್ಲ. ದುರಂತ ಅಂದ್ರೆ ರಾಜೀವ್ ಗೌಡ ಬಂಧನದಲ್ಲೂ ಕೂಡ ಬಣಬಡಿದಾಟ ಶುರುವಾಗಿದೆ. ರಾಜೀವ್ ಗೌಡ ಬಂಧನ ವಿಚಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬಂಧನ ವಿಚಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ನಡುವೆ ಟಾಪ್ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದನ್ನೂ ಕೂಡ ನೋಡದೆ ನ್ಯಾಯ ಒದಗಿಸ್ತೇನೆ ಅಂತ ಸಚಿವ ಎಂಸಿ ಸುಧಾಕರ್ ಹೇಳಿದ್ರೆ, ಅತ್ತ ರಾಜೀವ್ ಗೌಡ ಒಳ್ಳೆಯ ಕಾರ್ಯಕರ್ತ ಅಂತ ಸಚಿವ ಕೆಎಚ್ ಮುನಿಯಪ್ಪ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ನಾವು ಒಂದು ಮಾರಲ್ ಸಪೋರ್ಟ್, ಏನು ನಾವು ಅವರಿಗೆ ಜೊತೆಯಲ್ಲಿ ಇದ್ದೀವಿ ಅಂತಕ್ಕಂಥ ಧೈರ್ಯ ತುಂಬತಕ್ಕಂಥ ಕರ್ತವ್ಯ ಇದೆ. ಅದರಿಂದ ಅದಕ್ಕೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ನಾನಂತೂ ಇದು ಒಂದು ಪಕ್ಷ ಮತ್ತೊಂದು ಅಂತಕ್ಕಂಥದ್ದು, ಪಕ್ಷದ ಒಬ್ಬ ಅಭ್ಯರ್ಥಿ ಅಥವಾ ಇನ್ನೊಂದು ಅಂತಕ್ಕಂಥದ್ದನ್ನು ಬದಿಗಿಟ್ಟು ಅಧಿಕಾರಿಗಳ ಆತ್ಮಸ್ಥೈರ್ಯ, ಅವರ ನೈತಿಕ ಸ್ಥೈರ್ಯವನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಸರ್, ಈಗ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕಿದ್ರು. ಆ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ. ಸರ್, ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ. ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಸರ್, ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದು ಆಗಬಾರ್ದಾಗಿತ್ತು, ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾಂಗ್ರೆಸ್ ನಾಯಕರಿಗೆ ಸಿಗ್ತಾರೆ ಧಮ್ಕಿ ವೀರ. ಪೊಲೀಸರಿಗೆ ಹಿಡಿಯೋಕೆ ಯಾಕೆ ಆಗ್ತಿಲ್ಲ? ಈ ಧಮ್ಕಿ ವೀರ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾನೆ. ಆದರೆ ಇನ್ನೂ ಕೂಡ ಈತನನ್ನ ಹಿಡಿಯೋಕೆ ಪೊಲೀಸರ ಕೈಯಲ್ಲಿ ಮಾತ್ರ ಆಗ್ತಿಲ್ಲ.
ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂದ್ರು. ಆದರೆ ಸಚಿವ ಮುನಿಯಪ್ಪ ನೀವೇ ಹುಡುಕೊಡಿ ಈಗಂತ ಉಡಾಫಿ ಉತ್ತರವನ್ನ ನೀಡಿದ್ರು. ಕಾನೂನು ಪೊಲೀಸರು ಹುಡುಕ್ತಾ ಇದ್ರು ಅವತ್ತ ಸಿಗ್ತಾ ಇಲ್ಲ. ಅವ್ರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ಪೊಲೀಸರು ಹುಡುಕ್ತಾ ಇದ್ರು ಅವತ್ತ ಸಿಗ್ತಾ ಇಲ್ಲ. ಅವ್ರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ನೋಡಿದ್ರಲ್ವಾ, ಧಮ್ಕಿ ವೀರ ರಾಜೀವ್ ಗೌಡ ಬಂಧನ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಹೇಗೆ ಬಣ ಬಡಿದಾಟ ಶುರುವಾಗಿದೆ ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರೇ ರಾಜೀವ್ ಗೌಡನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಅಂತೂ ಮೂಡದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡಗೆ ಧಮ್ಕಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತುಂಬಾ ಒಳ್ಳೆಯವನಂತೆ. ಈ ರೀತಿಯಾಗಿ KH ಮುನಿಯಪ್ಪ ಆತನನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಆತ ತುಂಬಾ ಒಳ್ಳೆಯವನು, ಧಮ್ಕಿ ವೀರ ರಾಜೀವ್ ಗೌಡ ತುಂಬಾ ಒಳ್ಳೆಯವನು, ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು ಅಂತ ಸಚಿವ KH ಮುನಿಯಪ್ಪ ಸಮರ್ಥನೆ ಮಾಡಿಕೊಂಡಿದ್ದಾರೆ. ರಾಜೀವ್ ಗೌಡಗೆ ಮುನಿಯಪ್ಪ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ರಾಜೀವ್ ಗೌಡನನ್ನ ನೀವೇ ಹುಡುಕಿ ಅಂತ ಉಡಾಫೆ ಉತ್ತರವನ್ನ ಕೊಟ್ಟಿರೋದು. ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಮುನಿಯಪ್ಪ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಆಹಾರ ಸಚಿವ KH ಮುನಿಯಪ್ಪ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ರಾಜೀವ್ ಗೌಡ FIR ರದ್ದು ಕೋರಿ ಅರ್ಜಿ ಹಾಕಿದ್ರು. ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಸರ್, ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ. ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಸರ್, ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು ಅವತ್ತ ಸಿಗ್ತಾ ಇಲ್ಲ. ಅವ್ರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ನಾವು ಹುಡುಕೋದಲ್ಲ ಸರ್, ಪೊಲೀಸ್ ನೀವು ಸುಮ್ಮನೆ ಏನ್ ಮಾತಾಡ್ಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ. ಸರ್, ಯಾರು ಟೀಕೆ ಮಾಡಿದ್ರು ಅದು ಕಾನೂನಿದೆ, ಪೊಲೀಸ್ ಇದ್ದಾರೆ, ಅವ್ರನ್ನ ಹುಡುಕಿಲಿ, ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ. ನಮ್ದು ಅಭ್ಯಂತರ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಿದ್ರು ನಮ್ಮ ಅಭ್ಯಂತರ ಇಲ್ಲ. ಆದರೆ ರಾಜೀವ್ ಗೌಡ ಒಳ್ಳೆಯವರು ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋ ಅಭಿಪ್ರಾಯವನ್ನ ಆಹಾರ ಸಚಿವ KH ಮುನಿಯಪ್ಪ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಬಕಾರಿ ಸಚಿವರು ಮಾತಾಡಿದ್ದಾರೆ. RB ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಚುನಾವಣೆ ಬಂದಾಗ ಹೀಗೆ ಆರೋಪ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಅವರ ಆ ಆರೋಪಗಳಿಗೆ ಸಾಕ್ಷ್ಯವನ್ನ ಕೊಡ್ಲಿ, ನಾನು ತಪ್ಪೇ ಮಾಡದ ಮೇಲೆ ರಕ್ಷಣೆ ಯಾಕೆ ಬೇಕು ಅಂದಿದ್ದಾರೆ. ನಾನು ಯಾಕೆ ರಾಜೀನಾಮೆ ಕೊಡ್ಲಿ, ಆಡಿಯೋ ಲೆಕ್ಕಕ್ಕೆ ಬರೋದೇ ಇಲ್ಲ ಅಂತ ಅಬಕಾರಿ ಸಚಿವ RB ತಿಮ್ಮಾಪುರ್ ಈಗ ಹೇಳಿಕೆಯನ್ನು ಕೊಟ್ಟಿರೋದು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, ಈ ಭ್ರಷ್ಟಾಚಾರ ಆರೋಪಗಳಷ್ಟೇ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಬಿಜೆಪಿಯವರು ಈ ರೀತಿ ಆರೋಪವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಆಡಿಯೋದಲ್ಲಿ ಹೆಸರೇನು ಕೇಳಿ ಬಂದಿದೆ, ಆ ಆಡಿಯೋನೇ ಲೆಕ್ಕಕ್ಕೆ ಬರಲ್ಲ ಅಂತ RB ತಿಮ್ಮಾಪುರ್ ಅವರು ಮಾತಾಡಿರೋದು. ನಮ್ಮ ಜೊತೆಗೆ ಅಬಕಾರಿ ಸಚಿವರಾದಂತಹ RB ತಿಮ್ಮಾಪುರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯವರು ನಿಮ್ಮ ಮೇಲೆ ಗುರುತರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅನ್ನುವಂಥದ್ದು ಅಕ್ರಮ ಇಲಾಖೆ ಆಗಿದೆ ಅನ್ನುವಂಥದ್ದು ಎಲ್ಲಿ ಗುರುತರ ಪದೇ ಪದೇ ಆಡಿಯೋಗಳು ಹೊರಗಡೆ ಬರ್ತಾ ಇದಾವೆ. ಲಂಚದ ಬೇಡಿಕೆ ಎಲ್ಲ ಬರ್ತಾ ಇದೆ. ಮೊದಲಿಂದ ಬರ್ತಾ ನಡಿಯಪ್ಪ ಅವೆಲ್ಲ. ಚುನಾವಣೆಗೆ, ಕೇರಳ ಚುನಾವಣೆಗೆ, ಅಸ್ಸಾಂ ಚುನಾವಣೆಗೆ ಇಲ್ಲಿಂದ ಅಬಕಾರಿ ಇಲಾಖೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋಂಥ ಆರೋಪ. ಯಾವ ಚುನಾವಣೆ ಬಂದ್ರು ಅಬಕಾರಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಏನಿದೆ ಸಾಕ್ಷಿ ಆಧಾರ? ಸುಳ್ಳು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಮಾತಾಡ್ತಾರೆ. ಚುನಾವಣೆಗಳಿಗೆ ಹಣವನ್ನ ಕಳಿಸ್ತಾ ಇರುವಂತ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ತಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಆರೋಪ ಮಾಡಿದ್ದಾರೆ. ಮಾಡಕ್ ನಾನೇನೇ ತಪ್ಪು ಮಾಡಿದ್ದೀನಿ? ಏನು ತಪ್ಪೇ ಮಾಡಲಾರ್ದ ರಕ್ಷಣೆ ಎಲ್ಲಿ ಬರುತ್ತೆ? ಏನ್ ತಪ್ಪು ಮಾಡಿದ್ದೀನಿ ರಕ್ಷಣೆ ಮಾಡಕ್? ನಿಮ್ಮ ಯಾವುದೇ ತಪ್ಪಿಲ್ವಾ ಸರ್ ಇದರಲ್ಲಿ? ನೋ, ನಥಿಂಗ್, ಏನೇನು ಇಲ್ಲ.
ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಲಿಲ್ಲ ಅಂತಂದು ಹೇಳಿದ್ರೆ 80% ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಅನ್ನುವಂತ ಆರೋಪವನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಸರ್. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ವೇಳೆ ಅವ್ರು ಹೇಳಿದ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು. ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್ ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರು ಬಿಡು. ಬಿಜೆಪಿ ಅವ್ರಿಗೆ ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇವೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಲಿ. ಇದಿಷ್ಟು ಬಿಜೆಪಿ ನಾಯಕರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತದ್ದು ಒಂದು ನಿಲ್ಲಿಸಬೇಕು ಅನ್ನೋ ಒತ್ತಾಯವನ್ನ RB ತಿಮ್ಮಾಪುರ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ಆರ್ ಕನ್ನಡ, ಬೆಂಗಳೂರು. ನೋಡಿ, ರಜೆಗೆ ಊರಿಗೆ ತೆರಳುವಂಥ ಪ್ರಯಾಣಿಕರಿಗೆ ಇದೊಂದು ಶಾಕಿಂಗ್ ನ್ಯೂಸ್. ರಜೆಗೆ ಯಾರೆಲ್ಲ ಊರಿಗೆ ತೆರಳ್ತಾ ಇದ್ದೀರಲ್ಲ, ಈ ಸುದ್ದಿಯನ್ನು ನೀವು ನೋಡಲೇಬೇಕು. ಪ್ರಯಾಣ ದರವನ್ನು ಇದೀಗ ದುಪ್ಪಟ್ಟು ಹೆಚ್ಚಳವನ್ನು ಮಾಡಲಾಗಿದೆ. ಪ್ರಯಾಣಿಕರಿಗೆ ಶಾಕ್ ಕೊಡಲಾಗಿದೆ. ಪ್ರಯಾಣ ದರ ದುಪ್ಪಟ್ಟು ಮಾಡಿದ ಖಾಸಗಿ ಬಸ್ಗಳು 500ರಿಂದ 800 ರೂಪಾಯಿ ದರವನ್ನು ಹೆಚ್ಚಳ ಮಾಡಿದ್ದಾರೆ. 3 ದಿನ ರಜೆ ಇದೆ, ಅದನ್ನು ಈಗ ಖಾಸಗಿ ಬಸ್ಗಳು ಬಂಡವಾಳ ಮಾಡಿಕೊಂಡಿದೆ. 1000 ರೂಪಾಯಿ ಇದ್ದ ಟಿಕೆಟ್ ದರ 2000 ರೂಪಾಯಿಗೆ ಏರಿಕೆಯಾಗಿದೆ. ಯಾವ ಲಗಾಮು ಇಲ್ಲದೆ ದುಪ್ಪಟ್ಟು ದರವನ್ನು ನಿಗದಿ ಮಾಡಿದ್ದಾರೆ. ದುಪ್ಪಟ್ಟು ದರ ನೀಡಿ ಹೋಗಬೇಕಾದ ಪರಿಸ್ಥಿತಿ ಈಗ ಪ್ರಯಾಣಿಕರಿಗೆ ಎದುರಾಗಿದೆ. ಒಂದು ಕಡೆ ಸಾಲು ರಜೆ, ಈ ರಜೆಯನ್ನು ಇದೀಗ ಖಾಸಗಿ ಬಸ್ಗಳು ಬಂಡವಾಳ ಮಾಡಿಕೊಂಡಿದೆ. ದುಪ್ಪಟ್ಟು ದರವನ್ನು ಹೆಚ್ಚಳ ಮಾಡಿ ಪ್ರಯಾಣಿಕರಿಗೆ ಬರೆ ಹಾಕ್ತಾ ಇದ್ದಾರೆ. ನೋಡಿ, ಖಾಸಗಿ ಲೂಟಿ ದುಪ್ಪಟ್ಟು ದರ ನೀಡಿ ಹೋಗಬೇಕಾದ ಪರಿಸ್ಥಿತಿ ಈಗ ನಿರ್ಮಾಣವಾಗಿರೋದು. ಪ್ರಯಾಣ ದರವನ್ನು ಈಗ ದುಪ್ಪಟ್ಟು ಮಾಡಿದೆ ಖಾಸಗಿ ಬಸ್ಗಳು. 3 ದಿನ ರಜೆ ಇದೆ, ಆ ರಜೆಯನ್ನು ಇದೀಗ ಖಾಸಗಿ ಬಸ್ಗಳು ಬಂಡವಾಳ ಮಾಡಿಕೊಂಡಿದೆ. 500 ರೂಪಾಯಿ ಇದ್ದಂಥ ಟಿಕೆಟ್ ದರ 800 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. 1000 ರೂಪಾಯಿ ಇದ್ದ ಟಿಕೆಟ್ ದರವನ್ನು 2000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಈ ರೀತಿಯಾಗಿ ವಸೂಲಿ ಮಾಡ್ತಾ ಇದ್ದಾರೆ. ಹಬ್ಬಗಳು ಬಂದರೂ ಕೂಡ ಇದೇ ರೀತಿಯಾಗಿ ಖಾಸಗಿ ಬಸ್ಗಳು ಹೆಚ್ಚಳ ಮಾಡೋದು. ನೋಡಿ, ಬೆಂಗಳೂರು ಟು ಬೆಳಗಾವಿ ಇಂದಿನ ದರ 2000ದಿಂದ 3000. ಸಾಮಾನ್ಯ ದರ ನೋಡಿ 1000 ರೂಪಾಯಿಯಿಂದ 1200. ಇನ್ನು ಇಂದಿನ ದರ 2000 ರೂಪಾಯಿಯಿಂದ 3000ಕ್ಕೆ ಹೆಚ್ಚಳ ಮಾಡಿದ್ದಾರೆ. ಸಾಮಾನ್ಯ ದರ ಬೆಂಗಳೂರು ಟು ಬೆಳಗಾವಿ 1000 ರೂಪಾಯಿ ಇದೆ, 200 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಬೆಂಗಳೂರು ಟು ಚಿಕ್ಕಮಗಳೂರು ಸಾಮಾನ್ಯ ದರ 550 ರೂಪಾಯಿ ಇದೆ, ಈಗ 600 ರೂಪಾಯಿ ಮಾಡಿದ್ದಾರೆ. ಬೆಂಗಳೂರು ಟು ಚಿಕ್ಕಮಗಳೂರು. ಇನ್ನು ಬೆಂಗಳೂರು ಟು ಉಡುಪಿ ಸಾಮಾನ್ಯ ದರ 600 ರೂಪಾಯಿ ಇದೆ, ಅದನ್ನು 800 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ಇನ್ನು ಬೆಂಗಳೂರು ಟು ಉಡುಪಿ ನೋಡಿದ್ರಿ, ಈ ರೀತಿಯಾಗಿ ವಿವಿಧ ಜಿಲ್ಲೆಗಳಿಗೆ ರೇಟನ್ನು ಹೆಚ್ಚಳ ಮಾಡಿ ಖಾಸಗಿ ಬಸ್ಗಳು ವಸೂಲಿಯನ್ನು ಮಾಡ್ತಾ ಇರೋದು. 3 ದಿನ ರಜೆ ಇದೆ, ಹೀಗಾಗಿ ಈ ರೀತಿಯಾಗಿ ವಸೂಲಿ ಮಾಡ್ತಾ ಇದ್ದಾರೆ. ನೋಡಿ, ಬೆಂಗಳೂರು ಟು ಮಂಗಳೂರು. ಸತತ ರಜೆ ಇರೋದ್ರಿಂದಾಗಿ ಬೆಂಗಳೂರಿನಿಂದ ಬೇರೆ ಬೇರೆ ಕಡೆಗಳಿಗೆ ತೆರಳುವಂತಹ ಜನರಿಗೆ ಈಗ ಹೆಚ್ಚುವರಿಯಾಗಿ ಬಸ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೆಚ್ಚುವರಿಯಾಗಿ ಬಸ್ ಬಿಟ್ಟಿದ್ದಾರೆ. ಖಾಸಗಿ ಬಸ್ ಲಾಭಿ ನಾವು ನೋಡ್ತಾ ಇದ್ದೀವಿ. ದುಪ್ಪಟ್ಟು 3 ಪಟ್ಟು ಹಣವನ್ನ ಇವರು ಏರಿಸಿರೋದ್ರಿಂದಾಗಿ ಸರ್ಕಾರ ಸಾರಿಗೆ ಇಲಾಖೆ ಈಗ ಹೆಚ್ಚುವರಿ ಬಸ್ಗಳನ್ನ ಬಿಡುವ ತೀರ್ಮಾನವನ್ನು ಮಾಡಿದೆ. ನಾಳೆಯಿಂದ 3 ದಿನ ರಜೆ ಇದೆ. ಬೆಂಗಳೂರಿಂದ ತೆರಳುವ ಪ್ರಯಾಣಿಕರಿಗೆ ಸಾರಿಗೆ ಸಂಸ್ಥೆ ಅಭಯ ನೀಡಿದೆ. ರಾಜಧಾನಿಯಿಂದ ಹೆಚ್ಚುವರಿಯಾಗಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. KSRTC ಮತ್ತೆ BMTCಯಿಂದಲೂ ಕೂಡ ಬಸ್ಗಳನ್ನು ಹೆಚ್ಚುವರಿಯಾಗಿ ನಿಯೋಜಿಸಿದ್ದಾರೆ. ಮೆಜೆಸ್ಟಿಕ್, ಶಾಂತಿನಗರ, ಸ್ಯಾಟಲೈಟ್ನಿಂದ ಹೆಚ್ಚುವರಿ ಬಸ್ಗಳು ಪ್ರಯಾಣಿಕರಿಗೆ ಅನುಕೂಲಕ್ಕೆ ತಕ್ಕಂತೆ ಇರುತ್ತೆ. ಬೆಂಗಳೂರಿಂದ ಅನ್ಯ ಜಿಲ್ಲೆಗಳಿಗೆ BMTC ಸಂಚಾರವನ್ನು ಮಾಡುತ್ತೆ. ಅನ್ಯ ಜಿಲ್ಲೆಗಳ ಪ್ರಯಾಣಿಕರ ಅನುಕೂಲಕ್ಕೆ BMTC ಬಸ್ ಬಳಕೆಗೆ ತೀರ್ಮಾನವನ್ನು ಮಾಡಿದ್ದಾರೆ. ಅನ್ಯ ಜಿಲ್ಲೆಗಳ ಪ್ರಯಾಣಿಕರ ಅನುಕೂಲಕ್ಕೆ BMTC, ಬೆಂಗಳೂರಿನಲ್ಲಿ ಓಡಾಡೋ BMTC ಬಸ್ಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ನಿಮ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಸತತ 3 ದಿನಗಳ ಕಾಲ ರಜೆ ಇದೆ. ಹಾಗಾಗಿ KSRTC ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದು 265 BMTC ಬಸ್ ರಾಜ್ಯದ ಎಲ್ಲೆಡೆ ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಈಗಾಗಲೇ 265 BMTC ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. KSRTC ಜೊತೆಗೆ BMTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಶನಿವಾರ
ಅದರ ಬಳಿಕ ರವಿವಾರ ಅಂದರೆ ಭಾನುವಾರ ಕೂಡ ರಜೆ ಇರುತ್ತೆ. ಅದಾದ ಬಳಿಕ 26 ಅಂದರೆ ಜನವರಿ 26 ಗಣರಾಜ್ಯೋತ್ಸವ. ಹಾಗಾಗಿ ಸತತ 3 ದಿನಗಳ ರಜೆ ಇರುತ್ತೆ. ಅದಾದ ನಂತರದಲ್ಲಿ ಅಂದರೆ ನಾಳೆಯಿಂದ 500ಕ್ಕೂ ಹೆಚ್ಚು ಬಸ್ಗಳು ಓಡಾಡಲಿದೆ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ, ಅವ್ರಿಗೆ ಅದರ ಸದ್ಬಳಕೆ ಆಗಲಿ ಅಂತ ಹೇಳಿ ಹೆಚ್ಚುವರಿ BMTC ಹಾಗೂ KSRTC ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗದಗದ ಲಕ್ಕುಂಡಿಯಲ್ಲಿ ಸತತ 8 ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು 8ನೇ ದಿನದ ಉತ್ಖನನ. 35 ಮಂದಿ ಈಗಾಗಲೇ ಕಾರ್ಮಿಕರು ಈ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ 35 ಕಾರ್ಮಿಕರಿಂದ ಉತ್ಖನನ ಕಾರ್ಯವನ್ನ ಬಹಳ ಸೂಕ್ಷ್ಮವಾಗಿ ಮಾಡಲಾಗ್ತಾ ಇದೆ. ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇವತ್ತು 8ನೇ ದಿನದ ಉತ್ಖನನ ಕಾರ್ಯ. ಏನ್ ಸಿಗುತ್ತೆ ಅನ್ನುವಂಥ ಕುತೂಹಲದ ಜೊತೆಗೆ ಬಹಳ ಸೂಕ್ಷ್ಮವಾಗಿ ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಇವತ್ತು 8ನೇ ದಿನದ ಉತ್ಖನನ ಕಾರ್ಯ. ಅದರ ಜೊತೆಯಲ್ಲಿ ಈ ಹಿಂದೆಯೂ ಕೂಡ ಅಂದ್ರೆ 23 ವರ್ಷದ ಹಿಂದೆಯೂ ಕೂಡ ಲಕ್ಕುಂಡಿಯಲ್ಲಿ ಉತ್ಖನನ ನಡೆದಿತ್ತು. ಆ ಜಾಗದ ವಿಜುವಲ್ಸ್ ಅನ್ನ ಕೂಡ ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಮಪ್ರಭು ಮಠದ ಬಳಿ ಉತ್ಖನನ ನಡೆದಿತ್ತು. 2003ರಲ್ಲಿ ಉತ್ಖನನಕ್ಕೆ ರೈತರು ಜಾಗ ಕೊಟ್ಟಿದ್ರು. 23 ವರ್ಷ ಕಳೆದ್ರೂ ಇನ್ನೂ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ದಯವಿಟ್ಟು ನಮ್ಗೆ ಪರಿಹಾರವನ್ನ ಕೊಡಿಸಿ ಸರ್ಕಾರ, ಈಗಲಾದ್ರೂ ನಮ್ಗೆ ಪರಿಹಾರ ಕೊಡ್ಲಿ ಅಂತ ರೈತ ಶರಣಪ್ಪ ತಮ್ಮ ಅಳಲನ್ನ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳ್ಕೊಂಡಿದ್ದಾರೆ. ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರು ಆಳ್ವಿಕೆ ಮಾಡಿದಂಥ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಈ ಲಕ್ಕುಂಡಿ ಗ್ರಾಮದಲ್ಲಿ ಈ ಹಿಂದೆನೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. 2003 ಮತ್ತು 2004ರ ಸಾಲಿನಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಲಕ್ಕುಂಡಿ ಗ್ರಾಮದಲ್ಲಿ ಆ ಸಮಯದಲ್ಲಿ 2 ಭಾಗಗಳಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಏನು ಅಲ್ಲಮಪ್ರಭು ದೇವರ ಮಠ ಏನಿದೆ, ಆ ಮಠದ ಮುಂಭಾಗದಲ್ಲಿ ಅಂದರೆ ಅದರ ಅಕ್ಕಪಕ್ಕದಲ್ಲೇ ಉತ್ಖನನ ಕಾರ್ಯ ನಡೆದಿತ್ತು. 33 ಗುಂಟೆ ಜಾಗದಲ್ಲಿ ಉತ್ಖನನ ಕಾರ್ಯ ಸುಮಾರು 7 ಪಾಯಿಂಟ್ನಲ್ಲಿ ಅಂದರೆ 10x10ನಲ್ಲಿ ಇವಾಗ ಏನು ಉತ್ಖನನ ಕಾರ್ಯ ನಡೀತಾ ಇದೆ ಅದೇ ಮಾದರಿಯಲ್ಲಿ ಇಲ್ಲಿ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಆಮೇಲೆ ಆ ರೈತ ಏನು ಶರಣಪ್ಪ ಕಮ್ತರ್ ಎನ್ನುವ ರೈತ 33 ಗುಂಟೆ ಜಾಗವನ್ನು ಕೊಟ್ಟಿದ್ರು. ಅದರಲ್ಲಿರುವಂಥ ಮಣ್ಣನ್ನು ಅವರ 3 ಎಕರೆ ಜಮೀನಿನಲ್ಲಿ ಕೂಡ ಹಾಕಿದ್ರು. ಹೀಗಾಗಿ ಆ ಜಮೀನು ಸಂಪೂರ್ಣವಾಗಿ ಇವಾಗ ಹಾಳು ಕೊಂಪೆ ಥರ ಆಗಿದೆ. ಯಾಕಂತಂದರೆ ಉತ್ಖನನ ನಡೆದ ನಂತರ ಇಲ್ಲಿ ಯಾವುದೇ ರೀತಿಯಿಂದ ಕೃಷಿ ಕೆಲಸ ಮಾಡಲು ಕೂಡ ಆಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ಭೂಮಿಗೆ ಚಿನ್ನದ ಬೆಲೆ ಸಿಗ್ತಾ ಇದೆ. ಇಂಥ ಅಮೂಲ್ಯವಾದ ಜಮೀನು ಸಂಪೂರ್ಣವಾಗಿ ಪುರಾತತ್ವ ಇಲಾಖೆ ಮತ್ತು ಗದಗ ಜಿಲ್ಲಾಡಳಿತ ಸಂಪೂರ್ಣವಾಗಿ ಹಾಳು ಮಾಡಿದೆ ಅಂತೇಳಿ ರೈತ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ರೈತ ಕೃಷಿ ಮಾಡುವಂಥ ಜಮೀನಿಗೆ ಆ ಸಮಯದಲ್ಲಿ ತಗೊಂಡಿದ್ರು, ಆದರೆ ಈವರೆಗೂ ಕೂಡ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಟ್ಟಿಲ್ಲ. ನಮ್ಮ ಲಕ್ಕುಂಡಿ ಗ್ರಾಮ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಹೀಗಾಗಿ ನಮ್ಮ ಜಮೀನನ್ನು ಕೂಡ ಉತ್ಖನನ ಮಾಡಲಿ ಅಂಥೇಳಿ ಆ ಸಮಯದಲ್ಲಿ ರೈತರು ಏನು ಉತ್ಖನನ ಕಾರ್ಯಕ್ಕೆ ಜಮೀನು ಕೊಟ್ಟಿದ್ರು. ಆದರೆ ಈವರೆಗೂ ಕೂಡ ಆ ಒಂದು ಉತ್ಖನನ ಮಾಡಿದಂಥ ಅವಶೇಷಗಳಾಗಿರ್ಬೋದು, ಇಲ್ಲಿರುವಂಥ ಶಿಲಾಶಾಸನಗಳಾಗಿರ್ಬೋದು, ಏನು ಇಲ್ಲಿ ಉದ್ಭವವಾದಂಥ ದೇವಸ್ಥಾನವಾಗಿರ್ಬೋದು, ಯಾವುದನ್ನು ಕೂಡ ಅಭಿವೃದ್ಧಿ ಮಾಡಿಲ್ಲ. ಹೀಗಾಗಿ ಉತ್ಖನನ ಕಾರ್ಯ ಮಾಡಿದಂಥ ಸ್ಥಳ ಇವಾಗ ಸಂಪೂರ್ಣವಾಗಿ ಹಾಳು ಕೊಂಪೆ ರೀತಿಯಾಗಿದೆ. ಕಸಕಂಟಿಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾವೆ. ಇನ್ನೊಂದು ಕಡೆ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಅದೇ ಮಾರ್ಗದಲ್ಲಿ ಇದು ಆಗತ್ತೆ ಅನ್ನೋದು ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಬಡವರಿಗೆ ನೀಡುವಂತಹ ಈ ಅಕ್ಕಿ ಮೇಲೆ ನುಂಗುಬಾಕರು ಹೇಗೆಲ್ಲ ಕಣ್ಣು ಹಾಕಿದ್ದಾರೆ ಅಂತ ಕೇಳಿದ್ರೆ 523 kg ಅಕ್ಕಿ ಇದನ್ನ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ರಂತೆ. ಈ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇಲ್ಲಿಂದ ಗುಜರಾತ್ಗೆ, ಬಳ್ಳಾರಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಿದ್ದಂತ ಇದೊಂದು ಮಹಾಜಾಲ. ಈ ಜಾಲವನ್ನ ಈಗ ಅಧಿಕಾರಿಗಳು ಭೇದಿಸಿದ್ದಾರೆ. ಬಡವರಿಗೆ ಸಂದಬೇಕಾದಂತ ಅಕ್ಕಿ ಅದು. ಆ ಅಕ್ಕಿಯನ್ನ ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಬಳ್ಳಾರಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ರು. ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದವರ ಮೇಲೆ ಈಗ ದಾಳಿ ಮಾಡಿದ್ದಾರೆ. ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ HD ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ. ಸುಮಾರು 523 ಚೀಲ ಪಡಿತರ ಅಕ್ಕಿಯನ್ನು ಸೀಸ್ ಮಾಡಿದ್ದಾರೆ. 3 ಚಾಲಕರನ್ನು ವಶಕ್ಕೆ ಪಡೆದಿದ್ದಾರೆ. 5 ಹಮಾಲರು ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಶ್ರೀಧರ್ ಎಂಬಾತನಿಂದ ಗುಜರಾತ್ಗೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು ಅನ್ನೋದು ಪ್ರಾಥಮಿಕವಾಗಿ ಈಗ ತನಿಖೆ ವೇಳೆ ಬಯಲಾಗಿದೆ.
ಪುಲ್ಲಯ್ಯ ಕಾಂಪೌಂಡ್ ನಲ್ಲಿ ಲಾರಿಗೆ ಲೋಡ್ ಮಾಡ್ತಾ ಇದ್ದಂತ ಕದಿಮರು ಈ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ರಾತ್ರಿ 2 ಗಂಟೆ ಸುಮಾರಿಗೆ ಇವರು ರಾತ್ರೋರಾತ್ರಿ ಅಲ್ಲಿಂದ ಇವರು ವ್ಯವಹಾರ ಕುದುರಿಸಿಕೊಂಡು ಅಲ್ಲಿಂದ ಹೊರಟಿದ್ರು. AC ರಾಜೇಶ್ ಅವರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಾಗ ಇವರ ಕಳ್ಳಾಟ ಬಯಲಾಗಿದೆ. ಒಂದು ದೊಡ್ಡ ಲಾರಿ, 2 ಪಿಕಪ್ ವಾಹನಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಆಗಿದ್ದು ಬಳ್ಳಾರಿಯಲ್ಲಿ ಆಗಿರುವಂತ ಘಟನೆ ಇದು. SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗಲ್ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. APMC ಪೊಲೀಸ್ ಸ್ಟೇಷನಾ? ಯಾರು ಮಾತಾಡೋದು? ಏನು SHO ಇದ್ದೀರಾ? ನಾನು AC ಮಾತಾಡೋದು. ನಮಸ್ಕಾರ. ಇದು SLN ಮಾಲ್ ಗೊತ್ತಲ್ಲ? SLN ಮಾಲ್ SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗಲ್ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. APMC ಪೊಲೀಸ್ ಸ್ಟೇಷನಾ? ಯಾರು ಮಾತಾಡೋದು? ಇತ್ತೀಚೆಗೆ ಎಲ್ಲಾ ವರ್ಗದ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ವಯೋಮಿತಿಯ ಕಾರಣದಿಂದ ನೇಮಕಾತಿಯಲ್ಲಿ ಅವರಿಗೆ ನೇಮಕಾತಿ ಪ್ರಕ್ರಿಯೆಯಿಂದ ಹೊರಗುಳಿಯಬಹುದು ಎನ್ನುವಂಥ ಆತಂಕದ ಹಿನ್ನೆಲೆಯಲ್ಲಿ. ಆದರೆ ಈಗ ಅಂಥ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಅವರೆಲ್ಲರೂ ನಿರಾಳರಾಗಿದ್ದಾರೆ. ಯಾಕೆ, ಏನು, ಎತ್ತ, ಈ ವರದಿ ನೋಡಿ. ಸರ್ಕಾರಿ ಹುದ್ದೆ ಮೇಲೆ ಕಣ್ಣಿಟ್ಟವರಿಗೆ ಗುಡ್ ನ್ಯೂಸ್. ರಾಜ್ಯ ಸರ್ಕಾರಿ ನೇಮಕಾತಿ ವಯೋಮಿತಿ ಸಡಿಲಿಕೆ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಿದೆ. ನಿನ್ನೆ ಸಂಪುಟ ಸಭೆಯಲ್ಲಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲು ತೀರ್ಮಾನಿಸಿದೆ. ರಾಜ್ಯದಲ್ಲಿ ಒಳ ಮೀಸಲಾತಿ ವಿವಾದ ಮತ್ತಿತರ ಕಾರಣಗಳಿಂದ ಕಳೆದ 2.5 ವರ್ಷಗಳಿಂದ ನೇಮಕಾತಿ ವಿಳಂಬ ಆಗಿತ್ತು. ಈ ಹಿನ್ನೆಲೆ ಉದ್ಯೋಗಾಕಾಂಕ್ಷಿಗಳು ಹೋರಾಟಕ್ಕಿಳಿದು ವಯೋಮಿತಿಯನ್ನು 5 ವರ್ಷ ಸಡಿಲಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಸಾಮಾನ್ಯ ವರ್ಗದ ವಯೋಮಿತಿಯನ್ನು 35ರಿಂದ 40 ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರಿ ನೌಕರಿ ಮೇಲೆ ಕಣ್ಣಿಟ್ಟವರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ವಯೋಮಿತಿ ವಿಸ್ತರಣೆ ಭಾಗ್ಯವನ್ನು ಸಿದ್ದರಾಮಯ್ಯ ಸರ್ಕಾರ ಕರುಣಿಸಿದೆ. ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಇದುವರೆಗೂ ಸಾಮಾನ್ಯ ವರ್ಗಕ್ಕೆ 35 ವರ್ಷ ವಯೋಮಿತಿ ಇತ್ತು. ಇದೀಗ ಸಾಮಾನ್ಯ ವರ್ಗದ ವಯೋಮಿತಿ 40 ವರ್ಷದವರೆಗೂ ವಿಸ್ತರಿಸಲಾಗಿದೆ. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯವರಿಗೂ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. SC/ST ಅಭ್ಯರ್ಥಿಗಳಿಗೆ 38 ವರ್ಷ ಇದ್ದ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. SC/ST ಅಭ್ಯರ್ಥಿಗಳಿಗೆ ವಯೋಮಿತಿ 43 ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ. ಇನ್ನು ಇದು ಡಿಸೆಂಬರ್ 31, 2027ರ ಅಧಿಸೂಚನೆವರೆಗೆ ಅನ್ವಯವಾಗಲಿದೆ. ಒಟ್ನಲ್ಲಿ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಅವಕಾಶ ಸಿಕ್ಕಿದೆ. ಹಗಲು ರಾತ್ರಿ ಎನ್ನದೇ ಮಾಡಿದ್ದ ಪ್ರತಿಭಟನೆಗೆ ಕೊನೆಗೂ ಫಲ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.